everyone, this is Anusha and welcome to my channel. Today is 27th December and evening ನೋಡ್ತಾ ಇದ್ದಂಗೆ 7:15 ಟೈಮ್. ಸೋ ಮಚ್ ಎಕ್ಸೈಟೆಡ್. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದ್ರೆ HSR ಲೇಔಟ್ಗೆ. ಯಾಕೆ ಅಂದ್ರೆ ಲಂಡನ್ ಸ್ಟ್ರೀಟ್ ಫುಡ್ ಗೊತ್ತಾ ನಿನ್ಗೆ? ಚಾಕ್ಲೇಟ್ ಸ್ಟ್ರಾಬೆರೀಸ್ ಅಂತ ಅನ್ಸುತ್ತೆ. ಸೊ ಒಂದು ಬೌಲ್ ಫುಲ್ ಆಫ್ ಸ್ಟ್ರಾಬೆರೀಸ್ ಹಾಕ್ತಾರೆ, ಫ್ರೆಶ್ ಸ್ಟ್ರಾಬೆರೀಸ್, ಅಂಡ್ ಅದಕ್ಕೆ ಚಾಕ್ಲೇಟ್ ಸಿರಪ್ ಅಥವಾ ವಾಟ್ ಇಟ್ ಇಸ್ ಕಾಲ್ಡ್ ನಟೆಲ್ಲ ಆ ಥರ ಏನೋ ಒಂದು ಅವ್ರದ್ದು ಡೆಸರ್ಟು. ಈ ಟೈಮಲ್ಲಿ ತುಂಬ ಫೇಮಸ್. ನ್ಯೂ ಇಯರ್ ಟೈಮಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ ಸ್ಟ್ರೀಟ್ಸ್ ಆಫ್ ಲಂಡನ್ ಎಲ್ಲ ಕಡೆ ರೋಡಲ್ಲಿ ಇಟ್ಟಿರ್ತಾರಂತೆ. ಆ್ಯಂಡ್ ಫ್ರೀಯಾಗೂ ನೀವು ಎತ್ಕೊಂಡು ತಿನ್ಬೋದು. ಆ ಥರ ಲೈಕ್ ಒಂದು ಡೆಸರ್ಟ್ ಅದು. ಲಂಡನ್ ಫೇಮಸ್ ಡೆಸರ್ಟ್ ಅದು. US ಆ ಥರ ಎಲ್ಲ ಕಡೆನೂ ಸಿಗ್ಬೋದು. ಆ್ಯಂಡ್ ಈಗ ನಮ್ಮ ಸ್ಟ್ರೀಟ್ಸ್ ಆಫ್ ಬೆಂಗಳೂರಲ್ಲಿ ಬಂದಿದೆ ಅದು. ಆ್ಯಂಡ್ ಅದು 7:30 ಲೈಕ್ ಈವ್ನಿಂಗ್ 7:15 ಇಂದ ಮಿಡ್ನೈಟ್ 11-12 ತನಕ ಓಪನ್ ಇರುತ್ತೆ. 11:15 ಆ ಥರ ಟೈಮಿಂಗ್ಸು. ಆ್ಯಂಡ್ ಎಲ್ಲ ದಿನ ಇರುತ್ತಾ ಈ ಡೆಸರ್ಟ್ ಗೊತ್ತಿಲ್ಲ. ಈ ಸೀಸನಲ್ಲಿ ಮಾತ್ರ ಇದೆ ಅನಿಸುತ್ತೆ. ಮೇ ಬಿ ಆನ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ತನಕ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಸೊ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ದಾಳೆ ಅನ್ಕೊಬಿಡಿ. ಬಟ್ ಟೈಮಿಂಗ್ಸ್ ಐ ಆಮ್ ಶ್ಯೂರ್ ಅಬೌಟ್ ಇಟ್. ಬಟ್ ಎಷ್ಟು ದಿನ ಇರುತ್ತೆ, ಇದು ಇಯರ್ ಪೂರ್ತಿ ಇರುತ್ತಾ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ನಾನು ಗೊತ್ತಲ್ಲ ಫುಡ್ ಇಂಥದ್ದೆಲ್ಲ ಬೇಗ ಹುಡುಕ್ತೀನಿ. ಸೊ ಇದು ನಾನು ಹುಡುಕೆ 2 days ಆಯಿತು. ಸೊ ಇವತ್ತು ಹೋಗೋಣ ಅಂತ ವಿ ಆರ್ ಫೈನಲಿ ರೆಡಿ. ಆ್ಯಕ್ಚುಲಿ ನಾನು ಪ್ರೀತಮ್ ಇಬ್ಬರೇ ಹೋಗಬೇಕಿತ್ತು. ದೆನ್ ನಮ್ಮ ಅಮ್ಮಂಗೂ ಹೇಳಿದೆ ಲಂಡನ್ ಸ್ಟ್ರೀಟ್ ಫುಡ್ ನಾನು ನಮ್ಮ ಇಂಡಿಯಾದಲ್ಲಿ ಕೊಡಿಸ್ತಾ ಇದ್ದೀನಿ, ಬನ್ನಿ ಹೋಗೋಣ ಅಂತ. ಅವ್ರನ್ನೂ ಕನ್ವಿನ್ಸ್ ಮಾಡಿ ಈಗ 3 ಜನನೂ ರೆಡಿ ಆಗಿದ್ದೀವಿ. ನಾವು ದ ಟೈಮ್ ಇಸ್ 7:18. ಸೊ 7:15 ಅಲ್ವಾ ಅವ್ರು ಓಪನ್ ಮಾಡೋದು. ಸೊ 7 o'clock ಬಿಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಲೇಔಟ್ಗೆ ಹೋಗ್ಬೇಕೀಗ. ಆ್ಯಂಡ್ ಇದು ಒಂಥರ ರೋಡ್ ಸೈಡ್ ಇದೆ, ಯಾವುದು ಶಾಪ್ ಆ ಥರ ಎಲ್ಲ ಅಲ್ಲ. ರೋಡ್ ಸೈಡಲ್ಲೇ ಅವ್ರು ಇಟ್ಕೊಂಡಿರೋದು. ಇಟ್ಸ್ ಕಾಲ್ಡ್ ಮಿಸ್ಟರ್ ಡೆಸರ್ಟ್ ಅಂತ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ. ಮಿಸ್ಟರ್ ಡೆಸರ್ಟ್ HSR ಲೇಔಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ದ ಪ್ಲಾನ್ ಫಾರ್ ನಾವು ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಸೊ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ನಟೆಲ್ಲ ನಮ್ಮ ಮನೇಲಿ ಓವೆನ್ ತೊಗೊಂಡ್ಮೇಲೆ ನಟೆಲ್ಲ ತೊಗೊಂಡು ಮತ್ತು ಸ್ಟ್ರಾಬೆರೀಸ್ ತೊಗೊಂಡು ಅದನ್ನೆಲ್ಲ ಬೇಕ್ ಮಾಡ್ತಾರಲ್ಲ ಅದೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ಎಷ್ಟೊಂದು ಡಿಶಸ್ಸು ಅಷ್ಟೇ ಈ ಥರ ಫೇಮಸ್ ಥಿಂಗ್ಸ್ನ ಆ ಊರಿಗೆ ಆ ಪ್ಲೇಸ್ಗೆ ಹೋಗಿ ಟ್ರೈ ಮಾಡ್ತೀನಿ ಅಂದ್ಕೊಂಡಿರ್ತೀನಿ. ಆ್ಯಂಡ್ ನಮ್ಮ ಸ್ಟ್ರೀಟ್ಸ್ ಆಫ್ ಬೆಂಗಳೂರಲ್ಲೇ ಟ್ರೈ ಮಾಡಿಬಿಡ್ತಿರ್ತೀನಿ. ಅದೇ ಥರ ಇದು ಒಂದು. ಬಟ್ ನಾನು ಎಕ್ಸೈಟೆಡ್ ಆಗಿದ್ದೀನಿ ಟ್ರೈ ಮಾಡೋಕ್ಕೆ, ಟೇಸ್ಟ್ ಮಾಡೋದಕ್ಕೆ. ನ್ಯೂಯಾರ್ಕ್ ಚೀಸ್ ಕೇಕ್ ಕೂಡ ಇದೆಯಂತೆ. ಸೊ ಟ್ರೈ ಮಾಡೋಣ. ಒಂದು ನಾನು ಅಂದ್ಕೊಂಡಿರೋದು ಮೇಯ್ನು ಸ್ಟ್ರಾಬೆರಿ ಪಾಟ್ಸ್, ಅದೇ ಸ್ಟ್ರಾಬೆರಿ ಚಾಕ್ಲೇಟ್ ಅದೊಂದು ಟ್ರೈ ಮಾಡಬೇಕು. ನ್ಯೂಯಾರ್ಕ್ ಚೀಸ್ ಕೇಕ್, ನಂಗೆ ಚೀಸ್ ಕೇಕ್ ಇಷ್ಟನೇ ಇಲ್ಲ. ಇಲ್ಲಂತೂ ನನಗೆ 1-2 ಸರಿ ಟೇಸ್ಟ್ ಮಾಡಿದ್ದೀನಿ, ನಂಗೆ ಇಷ್ಟ ಆಗಿಲ್ಲ. ನೋಡೋಣ ಇಲ್ಲೂ ಒಂದು ಸರಿ ಟೇಸ್ಟ್ ಮಾಡೋಣ. ಬಿಕಾಸ್ ಎಲ್ಲ ತುಂಬ ಚೀಸ್ ಕೇಕ್ ಅಂತ ತುಂಬ ಬಸ್ ಕೊಡ್ತಾರೆ, ನನಗಂತೂ ಇಷ್ಟ ಇಲ್ಲ. ಫೇಮಸ್ ಇರೋದ್ರಿಂದ ಟ್ರೈ ಮಾಡ್ತೀನಿ. ಇಲ್ಲಿ ನೋಡೋಣ ಹೆಂಗೆ ಅನಿಸುತ್ತೆ. ಏನು ಸಾಕು, ಇಷ್ಟು ಬ್ಲಾಬ್ಲರ್, ಇಷ್ಟು ಇಂಟ್ರೋ ಸಾಕು ಅನ್ಕೊತೀನಿ. ಆ್ಯಂಡ್ ಇದು ಒಂಥರ ಚೋಟು ಸಹ ಮಿನಿ ವ್ಲಾಗ್ ಆಗಿರುತ್ತೆ. ಲೆಟ್ಸ್ ಗೋ. ಕಾಣಿಸ್ತಿದೆ HSR ಒಂದು ಎಷ್ಟು ಕಲರ್ಫುಲ್ ಆಗಿದೆ. ನಮ್ಮ ಏರಿಯಾದಿಂದ ಇಲ್ಲಿಗೆ ಬರೋದಕ್ಕೆ ಇಟ್ಸ್ ಅ ಹಸಲ್, ಟ್ರಾಫಿಕ್ಕು ಮತ್ತು ಲಾಂಗ್ ಡಿಸ್ಟೆನ್ಸೇ. ಬಟ್ ತುಂಬ ಚೆನ್ನಾಗಿದೆ HSR. ಚಾಟ್ ಸ್ಟ್ರೀಟ್ ಅನಿಸುತ್ತೆ, ಎಲ್ಲ ಇದೇ ಥರ ಸ್ಟ್ರೀಟ್ ಫುಡ್ಸೇ, ಎಲ್ಲ ಚಾಟ್ ಸ್ಟ್ರೀಟೇ. ಫುಲ್ ಟ್ರೈ ಮಾಡಬೇಕು. ಇಲ್ಲಿ ಒನ್ ಡೇ ಬಂದು ಎಕ್ಸ್ಪ್ಲೋರು ಮಾಡಬೇಕು. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಡೆಸ್ಟಿನೇಷನ್ ಸಿಕ್ತು, ಸ್ವಲ್ಪ ಮುಂದೆ ಹೋಗ್ತಿದ್ದೀವಿ. ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಿಲ್ ಕಮ್ ಬ್ಯಾಕ್. ಕ್ಯೂಟ್ ಸ್ಟೋರ್ಸ್ ಇದೆ ಅಂದರೆ ಹ್ಯಾಮಿಲ್ಸಾ, ಈಸ್ಟ್ ಲಂಡನ್, ಆ ಸ್ಟೋರು ನೋಡಿದೆ, ಸಕ್ಕಲ್ ಕ್ಯೂಟಾಗಿತ್ತು. ಐ ವಾಂಟ್ ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಐ ಥಿಂಕ್ ಐ ಕಾಂಟ್ ಟುಡೇ. ತೋರಿಸಿದ್ನಲ್ಲ ಫುಲ್ ರೋಡ್ ಸೈಡ್ ಫುಡ್. ಆ್ಯಂಡ್ ಸ್ಟ್ರಾಬೆರೀಸ್ ಬರೋಕ್ಕೆ ಇನ್ನೂ 5 minutes ಅಂತ ಹೇಳಿದ್ರು. ಫ್ರೆಶಾಗಿ ಸ್ಟ್ರಾಬೆರಿ ಬರ್ತಿದೆ ಅಂತ. ಸೊ ನಾನು ಸ್ಟ್ರಾಬೆರೀಸೇ ಟ್ರೈ ಮಾಡಬೇಕು ಫಸ್ಟು. ಸೊ ಹಾಗಾಗಿ ಇವಾಗ ನಾನು ಚೀಸ್ ಕೇಕ್ ಅಥವಾ ಬೇರೆ ಟ್ರೈ ಮಾಡಲ್ಲ. ಬೋತ್ ಆರ್ ನೈಸ್. ಓ ಮೈ ಗಾಡ್, ನೋಡಿ ಫುಲ್ ಸ್ಟ್ರೀಟ್ ಫುಡ್ ರೋಡ್ ಇದು. ಬಂದರೆ ಇಲ್ಲಿ ಆ್ಯಕ್ಚುಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು.
ಇದ್ರ ಮೇಲೆ ಕೂರೋದು ಮನೆಗೆ ಡೆಕೋರೇಟಿವ್. ಕ್ಯೂಟ್ ಆಗಿದೆ ಅಲ್ಲ ಈ ಸ್ಟೋರ್. ಆ್ಯಕ್ಚುಲಿ ನಾನು ನಮ್ಮ ಮನೆ ಸೋಫಾ ಎಲ್ಲ ಕಸ್ಟಮೈಸ್ ಎಲ್ಲ ಆಗಲಿ ನಾನು ಆ ಥರ ಜೂಟ್ ಮ್ಯಾಟ್ ಎಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೆ. ಈ ಥರ ಎಲ್ಲೂ ಸಿಗಲ್ಲ, ಆನ್ಲೈನ್ ಅಮೆಝಾನಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ ಸ್ಟೋರ್ನೇ ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು. ನಮ್ಮಮ್ಮ ಅಂತೂ ಫುಲ್ ಖುಷಿ. ಮೇಕಪ್ ಬಯೋಗ್ರಫಿ ಇಲ್ಲೂ ಇದೆ, ಹೋಗ್ಬೇಕು ಪ್ರೀತಮ್ ಇಲ್ಲಿಗೆಲ್ಲ. ಕೆಫೆ ಅಜ್ಯೂರ್ ಹೋಗ್ಬೇಕು, ಅದು ಆ್ಯಕ್ಚುಲಿ ನನ್ನ ಲಿಸ್ಟಲ್ಲಿದೆ. ಇಟಲಿ ಅಂದರೆ ಅದೇ ಲೈಟ್ಸ್ ಆಫ್ ಇಟಲಿ, ಇಟಾಲಿಯನ್ ಅಲ್ಲೇ ಬರ್ತಿದ್ದಾರೆ. ಫೈನ್ ಡೈನಿಂಗ್ ಇಟಲಿ. ಒಬ್ಬರದ ಕರ್ನಾಟಕದವ್ರು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. HSR ನೈಟ್ ಲೈಫು ಚೆನ್ನಾಗಿದೆ ಅನ್ಸುತ್ತಲ್ಲ. ದುಡ್ಡು ಜಾಸ್ತಿ ಇರಬೇಕು ಇಲ್ಲ, ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್. ಅವನು ಎಷ್ಟು ಹೇಳ್ದ ಗೊತ್ತಾ, ಫ್ರಿಡ್ಜ್ ಮ್ಯಾಗ್ನೆಟ್ ಎಲ್ಲ 300, 400, 500 ಹಂಗೆ ಹೇಳ್ದ. ಬಾರ್ಗೇನಿಂಗ್ ಬೇರೆ ಇರಲಿಲ್ಲ. ಸ್ವಲ್ಪ ಬಾರ್ಗೇನಿಂಗ್ ಮಾಡಿದ್ರೆ ತಗೊಳ್ಳೋಣ ಅಂತ ಕೇಳಿದೆ. ಸ್ಟ್ರಾಬೆರೀಸ್ ಬಂದಿದೆ. ಒಂದು ಸ್ಟ್ರಾಬೆರೀಸ್, ಮಿಲ್ಕ್ ಚಾಕ್ಲೇಟ್. Tried it. ಅಂದ್ರೆ ಇನ್ನರ್ ಚೈಲ್ಡ್ ಇನ್ ಮೀ ಕಮಿಂಗ್ ಔಟ್. ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಇದು. ಇದೆಷ್ಟು ಕ್ಯೂಟ್ ಇದೆಯಮ್ಮ. ಕುರ್ತಾ ತುಂಬ ಇಷ್ಟ ನನಗೆ. ಸಖತ್ತಾಗಿದೆ ಇದೆಲ್ಲ. ನಂಗೂ ಅಷ್ಟೇ ಎಲ್ಲ ಕಲೆಕ್ಷನ್ ಇಷ್ಟ ಆಯ್ತು. ತುಂಬ ಚೆನ್ನಾಗಿದೆ ಸ್ಟೋರ್. ಲಕ್ನವಿ ಸ್ಟೋರ್ ಇಲ್ಲಿ ಒಳಗಡೆ ಹೋದ್ನಲ್ಲ, ಇಟ್ ವಾಸ್ ಲೈಕ್ ಅ ಹೆವೆನ್. ಚೆನ್ನಾಗಿದೆ ಕಲೆಕ್ಷನ್ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೀವೇನಾರು ಲಕ್ನವಿ ಕುರ್ತಾ ಶಾಪ್ ಮಾಡ್ಬೇಕು ಆ ಥರ ಏನಾರು ನಿಮ್ಗಿದ್ರೆ HSR ಹತ್ರ ಇದ್ದರೆ ಈ ಶಾಪ್ನ ವಿಸಿಟ್ ಮಾಡಿ. ಎಷ್ಟು ಕಲೆಕ್ಷನ್ ಇದೆ ಅಂದರೆ ಎಲ್ಲ ತೊಗೊಳ್ಳೋಣ ಅನ್ಸುತ್ತೆ. ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್, ಸ್ಟಾರ್ಟಿಂಗೇ 1200 ಮೇಲೆ ಸ್ಟಾರ್ಟ್ ಆಗೋದು. ಬಟ್ ಹ್ಯೂಜ್ ಈ ಥರ ರೇಂಜ್ ಆಫ್ ಕಲೆಕ್ಷನ್, ಈ ಥರ ಮೆಟೀರಿಯಲಲ್ಲಿ ಡಿಫ್ರೆನ್ಸು, ವರ್ಕಲ್ಲಿ ಡಿಫ್ರೆನ್ಸ್ ನಾನು ಯಾವ ಲಕ್ನವಿ ಸ್ಟೋರಲ್ಲೂ ಬ್ಯಾಂಗ್ಳೂರಲ್ಲಿ ನೋಡಿಲ್ಲ. ಇವ್ರದ್ದು ಬ್ರ್ಯಾಂಚ್ ಬಂದ್ಬಿಟ್ಟು ಜಯನಗರದಲ್ಲೂ ಇದೆ, ಮಾರತಹಳ್ಳಿಲೂ ಇದೆ, 2-3 ಕಡೆ ಇದೆ ಅಂತ ಹೇಳಿದ್ರು. ಬಟ್ ಇದಂತೂ ತುಂಬ ಇಂಪ್ರೆಸಿವ್. ನಮ್ಮ ಅಮ್ಮಂಗಂತೂ ತುಂಬ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಪ್ಯಾಂಟ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಅದ್ರ ಮೆಟೀರಿಯಲ್ ಎವ್ರಿಥಿಂಗ್ ವಾಸ್ ನೈಸ್. ಎಲ್ಲ ಇನ್ನೂ ಸ್ಟೋರ್ ಒಳಗಡೆ ಹೋಗಿ ಬಂದಿರೋದೇ ಇದೆ ಗುರು. ಹೋಗಿ ಬಂದ್ಬಿಡ್ತೀನಿ, ತೊಗೋಬಾರ್ದು ಅಂತ ಅಲ್ಲೂ ಕಂಟ್ರೋಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಅಯ್ಯೋ ಅನಿಸುತ್ತೆ ಆ ಥರ, ಬಿಕಾಸ್ ಅಷ್ಟು ಕಲರ್ಸ್ ಆಪ್ಷನ್ ಇತ್ತು, ಮೆಟೀರಿಯಲ್ ವರ್ಕ್ ಎಲ್ಲ ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಐಲ್ ಪರ್ಚೇಸ್. ಎನಿಹೋ ಈಗ ತಾನೇ ಶಾಪಿಂಗ್ ಮಾಡಬಾರ್ದು ಅಂತ ಆಲ್ರೆಡಿ ಶಾಪ್ ಮಾಡಿ ಒಂದು ಹಾಲ್ ವಿಡಿಯೋನು ಮಾಡಿದ್ದೀನಿ. ಸೊ ಐ ಕಂಟ್ರೋಲ್ಡ್ ಮೈ ಸೆಲ್ಫ್ ನಾಟ್ ಟು ಶಾಪ್. ಐ ಆಮ್ ಆಲ್ವೇಸ್ ಅ ಫ್ಯಾನ್ ಆಫ್ ಲಕ್ನವಿ ಕುರ್ತಾಸ್ ಮೋರ್ ದ್ಯಾನ್ ಚಿಕನ್ ಕಾರಿ. ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಬರುತ್ತಲ್ಲ, ಅದಕ್ಕಿಂತ ನಂಗೆ ಲಕ್ನವಿ ಕುರ್ತಾಸ್ ಅಥವಾ ಚಿಕನ್ ಕಾರಿ ವರ್ಕೆ ಲಕ್ನವಿ ಮೆಟೀರಿಯಲ್ ಥರ ಇರುತ್ತಲ್ಲ, ಅದ್ರ ಮೇಲಿರೋ ನಂಗೆ ತುಂಬಾ ಇಷ್ಟ. ಐ ವಾಂಟ್ ಟು ಪರ್ಚೇಸ್. ಬಟ್ ಒಂದು ಸೆಟ್ ಎಲ್ಲ ಆಚೆ ಡಿಸ್ಪ್ಲೇ ಹಾಕಿದ್ರಲ್ಲ, ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಬಟ್ ಅಷ್ಟೇ ಚೆನ್ನಾಗಿತ್ತು. ಈಗ ನಾವು ತಿನ್ನಕ್ಕೆ ಹೋಗಿದ್ವಲ್ಲ, ಮೇಯ್ನ್ ಸ್ಟ್ರಾಬೆರಿ ಡಾರ್ಕ್ ಚಾಕ್ಲೇಟ್ ಸ್ಟ್ರಾಬೆರಿನ ಏನದು ಲಂಡನ್ದು ಸ್ಟ್ರೀಟ್ ಫುಡ್, ಅದನ್ನು ತಿಂದ್ವಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಇಟ್ ವಾಸ್ ಓಕೆ. ನನಗೆ ಹಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು, ಬಿಕಾಸ್ ಸ್ಟ್ರಾಬೆರೀಸ್ ಬರೋದೇ ಹುಳಿ ಅಲ್ವಾ, ಹುಳಿ ಇರುತ್ತೆ. ತುಂಬ ಸ್ವೀಟ್ ಸ್ಟ್ರಾಬೆರೀಸ್ ಬರೋದು ರೇರು. ಸೊ ಹಾಗಾಗಿ ಸ್ಟ್ರಾಬೆರಿಗೆ ಡಾರ್ಕ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್ ಹಾಕ್ಕೊಂಡು ಟೇಸ್ಟ್ ಮಾಡಿದಾಗ ಹೆಂಗಿತ್ತು ಹಾಗೆ ಇತ್ತು. ನಾವು ಮನೇಲೇ ಹಾಕೋಬೋದು, ನೆಟ್ಟೆಲ್ಲ ಇದನ್ನ ತಂದು ಮನೇಲೇ ಮಾಡ್ಕೊಂಡು.
ಬಂದಿದ್ದು ಖುಷಿ ಆಯ್ತು. ನಾನು HSR ಬಂದೇ ಇರಲಿಲ್ಲ, ಬಂದಿದ್ದಕ್ಕೆ ಹಿಂಗಿದೆ ಏರಿಯಾ, ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದು ಖುಷಿ ಆಯಿತು. ಆ್ಯಂಡ್ ಅದಕ್ಕೆ ಆ್ಯಕ್ಚುಲಿ ನೀವೇನಾದ್ರು ಇದನ್ನು ಟ್ರೈ ಮಾಡಿದ್ರೆ ಸೊ ಎರಡೂ ಮಿಕ್ಸ್ ಮಾಡಿಸ್ಕೊಳ್ಳಿ. ಒಂದು ಮಿಲ್ಕ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟ್ 2 ಆಪ್ಷನ್ ಕೊಡ್ತಾರೆ ಅವರು, ಎರಡೂ ಮಿಕ್ಸ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗಿದ್ದಿದೆ ಏನು ಐಡಿಯಾ ಅಂದರೆ HSR ಪ್ರೀತಮ್ ವಿಲ್ ಕಮ್ ಡೈಲಿ ಹಿಯರ್ ಅಲ್ವಾ, ಸೊ ನಾನು ಒಂದಿನ ಮಧ್ಯಾಹ್ನನೇ ಹೊರಟು ಈವ್ನಿಂಗ್ ಅಷ್ಟರಲ್ಲಿ ಇಲ್ಲಿ ಬಂದು ಐ ವಾಂಟ್ ಟು ಸರ್ಪ್ರೈಸ್ ಹಿಮ್ ಆ ಥರ ಅಂದ್ಕೊಂಡಿದ್ದೀನಿ ನಾನು. ಐ ವಾಂಟ್ ಟು ಸರ್ಪ್ರೈಸ್ ಹಿಮ್, ಜೊತೆಗೆ ಇಲ್ಲಿ ಸ್ಟ್ರೀಟೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ. ನೋಡಿದ್ರೆ 3 ಜನನು ಒಟ್ಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಹಂಗಂತ ಅಂದ್ಕೊಂಡೆ ನಾನು 1 ಮಂತಿಂದ ಅಂದ್ಕೊಂಡಿದ್ದೆ. ಸಡನ್ನಾಗಿ ಹೊರಟು ಬಂದು ಈವ್ನಿಂಗ್ ಅವ್ನ ಮನೆಗೆ ಬರೋಷ್ಟರಲ್ಲಿ ನಾನು ಇಲ್ಲಿ ಬಂದು ಅವ್ನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ. ಬಟ್ ಅಷ್ಟರಲ್ಲಿ ನಾವು 3 ಜನ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ವಿ. ಬಟ್ ಜಾಸ್ತಿ ಏನೂ ತಿನ್ನಲಿಲ್ಲ ಸ್ಟ್ರೀಟಲ್ಲಿ. ಇನ್ನೊಂದು ದಿನ ಖಂಡಿತ ಬರ್ತೀನಿ HSRಗೆ, ನಂಗೆ ಸಕ್ಕತ್ ಇಷ್ಟ ಆಯಿತು ಸ್ಟ್ರೀಟು. ಬಟ್ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ಫಾರ್. ಕಮ್ ಒನ್ ಡೇ ಸ್ಟ್ರೀಟ್ಸ್ ಆಫ್ ಬೆಂಗಳೂರಲ್ಲಿ HSR ಸ್ಟ್ರೀಟ್ ಮಾಡಬೇಕು. ಅದಾಗ ಈಗ ಆಲ್ಮೋಸ್ಟ್ 10:30 ಆಗ್ತಿದೆ. ಸೊ ಏನು ತಿಂದೆ ಬಂದಿದ್ದೀವಿ ಇವತ್ತು. ಯಾಕೆ ಅಂದರೆ ಫಿಶ್ ಸಾಂಬಾರಿಂದ ಸೊ ಮಧ್ಯಾಹ್ನ ಪ್ರಿಪೇರ್ ಮಾಡಿದೆ ಫಿಶ್ ಸಾಂಬಾರು. ಆ್ಯಂಡ್ ಅದಕ್ಕೆ ರೊಟ್ಟಿ ಹಾಕ್ಸ್ಕೊತಾ ಇದ್ದೀವಿ, ರವೆ ರೊಟ್ಟಿ. ಸೊ ಬಳಿತಾರಲ್ಲ ಆ ರೊಟ್ಟಿ. ಹಾಗಾಗಿ ನಾವು ಆಚೆ ಏನು ತಿಂದೆ ಮನೆಗೆ ಬಂದ್ವಿ. ಫ್ರೈ ಮಾಡಿರೋದು ಎಲ್ಲ ಫಿಶ್ ಇದೆ, ಸೊ ಅದನ್ನು ಸ್ವಲ್ಪ ಬಿಸಿ ಮಾಡ್ಬೇಕೀಗ. ಮನೆಗೆ ಬರೋಷ್ಟರಲ್ಲಿ ಐಮ್ ಡನ್ ಅನ್ಸಿದೆ. ಬಟ್ ನಾನು ಫುಲ್ ಎಕ್ಸೈಟೆಡ್, ಫುಲ್ ಎನರ್ಜಿ ಇತ್ತು ನನಗೆ ಹೊಸ ಸ್ಟ್ರೀಟ್ ನೋಡಿದ್ದಲ್ಲ ಹಾಗಾಗಿ. ಆ್ಯಂಡ್ ಈಗ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕಾಗಿದೆ. ಸೊ ಹೌ ದ ಡಿನ್ನರ್ ಈಸ್ 2000 years later. Hi everyone, I think I'm checking into this video after 2 days. 27th ಏನೋ ವಿಡಿಯೋ ಮಾಡಿದ್ದೆ, ಇವತ್ತು ಬಂದ್ಬಿಟ್ಟು 30th ಡಿಸೆಂಬರ್ 30th. ಆಲ್ರೆಡಿ ಇಯರ್ ಎಂಡ್ ಫೀಲಿಂಗ್, ನ್ಯೂ ಇಯರ್ ಇನ್ನೇನು ನಾಡಿದ್ದು. ಆ್ಯಂಡ್ ಇದು ಕೂಡ ಲಾಂಗ್ ವೀಕೆಂಡ್. ನಾವು ಎಲ್ಲೂ ಪ್ಲ್ಯಾನ್ ಮಾಡಿಲ್ಲ, ಸ್ಟೇಕೇಷನ್ ಎಲ್ಲೂ ಸಿಗೋದು ಇಲ್ಲ ಆಬ್ವಿಯಸ್ಲಿ. ನಮಗೆ ಲಾಸ್ಟ್ ವೀಕೇ ಎಲ್ಲೂ ಸಿಗಲಿಲ್ಲ, ಸೊ ಈ ವೀಕ್ ಸಿಗುತ್ತೆ. ಸೊ ನಾವೆಲ್ಲೂ ಪ್ಲ್ಯಾನು ಮಾಡಿಲ್ಲ. ಇವತ್ತು ಅಷ್ಟೇ ಅಗೇನ್ 1 ಡೇ ಟ್ರಿಪ್ ಥರ. ಇದು ನೆನ್ನೆ ಇಮಿಡಿಯೇಟಾಗಿ ಪ್ಲ್ಯಾನ್ ಆಗಿದ್ದು ನೈಟು. ಸೊ ಇವತ್ತು ಪ್ರಾಣಿಗೆ ಮತ್ತು ಬನ್ನೇರುಘಟ್ಟ ಎರಡೂ ಅಷ್ಟೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಸಂಜೆ ಅಷ್ಟರಲ್ಲಿ. ಆ್ಯಂಡ್ ದ ಕ್ಲೈಮೇಟ್ ಇಸ್ ಸೋ ಗುಡ್. ಇಟ್ ಇಸ್ ಸನ್ನಿ ನಾವ್, ಬಟ್ ಆದರೂ ಅಷ್ಟೇ ಚಳಿ ಇದೆ. ಇಟ್ಸ್ ನೈಸ್. 10:20 ಈಗ ಅಷ್ಟೇ ಆಲ್ರೆಡಿ ರೆಡಿಯಾಗಿ ಹೊರಟಿದ್ದೀವಿ. ನಾವಿಬ್ಬರೇ ಆಗಿದೆ, ನಾನು ಪ್ರೀತಮ್. ವಿ ಕುಡ್ ಹ್ಯಾವ್ ನಾಟ್ ಗಾನ್ ಹಿಯರ್ ಲೈಕ್ ಫಾರ್ ಪ್ರಾಣಿ ಆ್ಯಂಡ್ ಫಾರ್ ಬನ್ನೇರುಘಟ್ಟ, ಬಿಕಾಸ್ ಅದು 2 ಪ್ಲೇಸು ನೋಡಿದ್ದೀನಿ ನಾನು. ಬಟ್ ಮೈ ಮಾಮ್ ಈಸ್ ಹಿಯರ್. ಎನಿಹೋ ಹೋಗೋಣ, ಪ್ರಾಣಿನ ನೋಡಿ ಲೈಕ್ ಎನಿಮಲ್ಸ್ನೆಲ್ಲ ನೋಡಿ ಫೀಲ್ ಮಾಡೋಣ. ಡೇ ಔಟಿಂಗ್ ಥರ ಇದು. ನಮ್ಗೆ ತುಂಬ ದೂರನೂ ಇಲ್ಲ, ನಮ್ಮ ಮನೆಗೆ ಸ್ವಲ್ಪ ಓಕೆ ಹೋಗ್ಬೋದು ಅನ್ನೋ ಪ್ಲೇಸಸ್ ಅಲ್ಲ. ಸೊ ಅದಕ್ಕೇ ಹೋಗೋಣ ಅಂತ ಫೈನಲಿ ಪ್ಲ್ಯಾನ್ ಮಾಡಿ ರೆಡಿಯಾಗಿದ್ದೀನಿ. ಮಾರ್ನಿಂಗ್ ಮನೇಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ರನ್ನಿಂಗ್ ಔಟ್ ಆಫ್ ಟೈಮ್. ಬಟ್ ಗೆಟ್ ರೆಡಿ ವಿತ್ ಮೀ ಫಿಲ್ ಮಾಡಿದ್ದೀನಿ. ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಮಾಡ್ಬೋದು ಆಸ್ಟ್ರಿಚ್ ತರ. ಇಮ್ಮು ಅನ್ಸುತ್ತೆ ಅದ್ರ ಹೆಸರು. ಹಾಕೋ ಅಮ್ಮ, ಪಿಗ್ಗು ಇದೆ ನೋಡಲ್ಲಿ. ಸರಿ. Waiting, I mean, we can wait as for, close to 6 months in one place. So this soft shell turtle, very interesting species, is an ambush predator from China. And you can see the long neck that he has, which basically what he does is he
ನಾವು ಬನ್ನೇರುಘಟ್ಟಗೆ ಹೋಗಲಿಲ್ಲ ಅಂದರೆ ಹೋದ್ವಿ, ಅಲ್ಲಿ ತನಕ ನೋಡಿರ್ತೀರ. ತುಂಬ ಈಗಲೂ ನೋಡ್ತಾ ಇದ್ದೀರ ಎಷ್ಟು ಟ್ರಾಫಿಕ್, ಎಷ್ಟು ಲೈನ್ ನಿಂತಿದ್ದಾರೆ ಅಂದರೆ ತುಂಬ ರಶ್ ಇತ್ತು. ಆ್ಯಂಡ್ ನಮಗೂ ಯಾಕೋ ತುಂಬ ಬಿಸಿಲಿದೆ. ಅದೇನೋ ನಮ್ಮನೆ ಹತ್ರ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್, ಇಲ್ಲಿ ಸಮ್ಮರಲ್ಲೂ ಇಷ್ಟು ಬಿಸಿಲಿರಲ್ಲ, ಅಷ್ಟು ಹಾಟ್ನೆಸ್ ಇದೆ. ಸೊ ಅಷ್ಟು ಸನ್ನಿನೂ ಇದೆ. ಆಮೇಲೆ ನಮಗೂ ಯಾಕೋ ಇಲ್ಲ ಆಗ್ತಿಲ್ಲ, ಹೋಗ್ಬಿಡೋಣ ಮನೆಗೆ ಅನಿಸ್ತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಹೋಮ್. ಆ್ಯಂಡ್ ಪ್ರಾಣಿನೂ ಅಷ್ಟೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ಲಿಲ್ಲ ಈ ಸರಿ. ನಂಗೆ ಲಾಸ್ಟ್ ಟೈಮ್ ಹೋದಾಗ ಇಷ್ಟ ಆಗಿತ್ತು, ಈ ಸರಿ ಅಷ್ಟೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅನಿಸ್ಲಿಲ್ಲ. ಒಂದು ಮೇ ಬಿ ಬಿಕಾಸ್ ಇಟ್ಸ್ ವೀಕೆಂಡ್, ಅದಕ್ಕೆ ತುಂಬ ಪೀಪಲ್ ರಶ್ ಇತ್ತಲ್ಲ, ಹಂಗಾಗಿ ಮೇ ಬಿ. ಸೊ ಅಲ್ಲೂ ನಾವು ತುಂಬ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಮೇಜರ್ ಏನೇನು ನೋಡಬೇಕು ನೋಡಿಕೊಂಡು ಸ್ವಲ್ಪ ಫೀಲ್ ಮಾಡ್ಕೊಂಡು ಬಂದುಬಿಟ್ವಿ. ಈಗ ಒಂದು ಕಡೆ ಚೆನ್ನಾಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ಅಷ್ಟೇ ಸಾಕು. ಒಂಥರ ಈ ಡೇ ಔಟಿಂಗ್ ಫ್ಲಾಪ್ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಬೆಳಗ್ಗೆ ನಾವು ಇಮಿಡಿಯೇಟಾಗಿ ನೆನೆ ನೈಟ್ ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ದು ಚೆನ್ನಾಗಿರುತ್ತೆ ಅಂದ್ಕೊಂಡೆ ನಾನು. ಬಟ್ ಅಂದ್ಕೊಂಡಿದ್ದೆ ವೀಕೆಂಡು ಇಯರ್ ಎಂಡು ಎಲ್ಲ ಪೀಪಲ್ ಬಂದಿರ್ತಾರೆ ಅಂತ. ಬಟ್ ಇಷ್ಟೊಂದು ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಮಚ್ ಆಫ್ ಪೀಪಲ್ ರಶ್. ಯಾ ಆ್ಯಂಡ್ ಇಟ್ ಇಸ್ ಸೋ ಸನ್ನಿ ಔಟ್ ದೇರ್, ಯು ಕಾಂಟ್ ಬೇರ್ ಅಂತಾರಲ್ಲ ಆ ಥರ, ಬೇರ್ ಮಾಡೋಕ್ಕಾಗದೆ ಅಷ್ಟು ಸೆಕೆ ಬಿಸಿಲು ಇದೆ. ಫ್ಲಾಪ್ ಆಗಿರೋದಕ್ಕೆ ಈಗ ಒಳ್ಳೆ ಊಟ ಮಾಡಿಬಿಟ್ರೆ ಎಲ್ಲ ಕವರಪ್ ಆಗುತ್ತೆ. ಬ್ಯಾಕ್ ಇನ್ ದ ಹೋಮ್, ಪ್ಲ್ಯಾನ್ ಚೇಂಜ್. ಸೊ ಊಟ ಪಾರ್ಸಲ್ ತೊಗೊಂಡು ಮನೆಗೆ ಬಂದಿದ್ದೀವಿ. ಸೊ ಎಲ್ಲ ನಾಟಿ ಸ್ಟೈಲ್, ಬೋಟಿ ಗೊಜ್ಜು, ತಲೆ ಮಾಂಸ, ಕುಷ್ಕ ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ವೈಟ್ ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೆಮ್ಮದಿಯಾಗಿ ತಿಂದುಬಿಟ್ಟು ಮಲ್ಕೊಂಡ್ಬಿಟ್ರೆ ಐ ಆಮ್ ಡನ್ ಫಾರ್ ದ ಡೇ ಅಂತ. ಈವ್ನಿಂಗ್ ಆ್ಯಕ್ಚುಲಿ ಒಂದು ರೌಂಡ್ ಆಚೆ ಹೋಗ್ಬೇಕು ನಾನು. ಸೊ ಐ ವಾಂಟ್ ಟು ಗೆಟ್ ಸಮ್ ಇಯರಿಂಗ್ಸ್, ಮ್ಯಾಚಿಂಗ್ ಇಯರಿಂಗ್ಸ್ ಥರ ಒಂದು ಪೇರ್ ಆಫ್ ಡ್ರೆಸ್ಗೆ. ರೀಸೆಂಟಾಗಿ ಹಾಲ್ ವೀಡಿಯೋ ಮಾಡಿದ್ನಲ್ಲ, ಅದೊಂದು ಕಾಟ್ ಸೆಟ್ ಥರ ತೊಗೊಂಡಿದ್ನಲ್ಲ ಅದಕ್ಕೆ. ಬಿಕಾಸ್ ಐ ಆಮ್ ಪ್ಲ್ಯಾನಿಂಗ್ ಟು ವೇರ್ ದಟ್ ಆನ್ ನ್ಯೂ ಇಯರ್. ಅದಕ್ಕೆ ಆರ್ ನಗರದಲ್ಲಿ ಲಿಂಕಾ ರೋಸ್ಗೆ ಹೋದರೆ ಅಲ್ಲೇ ಹೋಗಿ ಆಕ್ಸೆಸರೀಸ್ ಇಯರಿಂಗ್ಸ್ ಹುಡುಕ್ತೀನಿ. ಬ್ರೋ ಡನ್ ಫಾರ್ ದ ಡೇ. ಸ್ಪೆಷಲಿ ಬಿಸಿಲಿತ್ತಲ್ಲ, ಇಲ್ಲೂ ಅಷ್ಟೇ ತುಂಬ ಹಾಟ್ ಇದೆ. ಬಟ್ ಮನೆ ಒಳಗಡೆ ಇಟ್ಸ್ ನೈಸ್. ಆದರೆ ಏನಕ್ಕೆ ಇಷ್ಟು ಬಿಸಿಲಿದೆಯೋ ಗೊತ್ತಿಲ್ಲ. ಈ ವಿಂಟರ್ ಸೀಸನಲ್ಲಿ ಎಷ್ಟು ಸನ್ನಿ ಇದೆ ಅಂದರೆ ವಿ ಕುಡಂಟ್ ಬೇರ್. ಅದರಿಂದ ಲೈಕ್ ತಲೆನೂ ನೋವು ಬರ್ತಿರೋ ಥರ ಅನಿಸ್ತಿದೆ. ಇವತ್ತು ನಾವು ರಾಂಗ್ ಡಿಸಿಷನ್ ಮಾಡಿದ್ವಿ ಹೋಗಿ ಅಂತ ಅನಿಸ್ತಿದೆ. ಮೈ ಪ್ಲೇಟ್, ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಡೋಂಟ್ ಜಡ್ಜ್ ಮೀ, ನಂಗೆ ತುಂಬ ಹೊಟ್ಟೆ ಹಸಿದೆ. ಐ ಆಮ್ ಸ್ಟಾರ್ವಿಂಗ್. ಹಿಂಗೆ ನಮ್ಗೋನ dig into my delicious plate.